ಬೆಳಗ್ಗೆನೇ ಕಿಚನ್ಗೆ ಬಂದಿದ್ದೀನಿ. ಕಿಚನ್ನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಮೀಶೋನಲ್ಲಿ ಬುಕ್ ಮಾಡಿರೋಂತಹ ಕಂಟೈನರ್ ಇನ್ನೂ ಬಂದಿಲ್ಲ. ಸೊ ಏನು ಮಾಡೋದು, ಮನೆ ಕ್ಲೀನ್ ಮಾಡಬೇಕಲ್ವ. ಸಾಟರ್ಡೆ ಅಷ್ಟರಲ್ಲಿ ನಾನು ಮಾಡ್ಕೋಬೇಕು. ಯಾಕಂದರೆ ಸಾಟರ್ಡೆ ಬಂದು ದಾಸಪ್ಪನ ಪೂಜೆ ಮಾಡಬೇಕು. ಅಷ್ಟರಲ್ಲಿ ಕಿಚನ್ ಕ್ಲೀನ್ ಮಾಡ್ಕೋಬೇಕು. ಏನು ಮಾಡೋದು ಅನ್ನೋದು ಗೊತ್ತಿಲ್ಲ. ಹಾಗೆಯೇ ಯೋಚನೆ ಮಾಡ್ಕೊತಾ ಬೆಳಗ್ಗೆನೇ ಡ್ರೈ ಫ್ರೂಟ್ ಶೇಕ್ ಮಾಡ್ಕೊಳ್ಳೋಣ. ಮತ್ತು ಹಾಗೆ ಇಡ್ಲಿಗೆ ಹಾಕಿದ್ದೆ, ಇಡ್ಲಿ ರುಬ್ಬಿದ್ದೆ. ಹಾಗೆ ಇಡ್ಲಿಗೆ ಸಾಂಬಾರು ಮಾಡಿಬಿಡೋಣ. ಚಟ್ನಿ ಯಾರೂ ಇಷ್ಟಪಡಲ್ಲ ನಮ್ಮ ಮನೇಲಿ ಅಷ್ಟೊಂದು. ಹಾಗಾಗಿ ಸಾಂಬಾರು ಮಾಡ್ಕೊಳ್ಳೋಣ, ಊಟಕ್ಕೂ ಆಗುತ್ತೆ ಅಂತ ಅಂದ್ಕೊಂಡೆ. ಸರಿ ಅಂದ್ಬಿಟ್ಟು ಊಟಕ್ಕೂ ಆಗುತ್ತೆ ಅಂದ್ಕೊಂಡು ಬೇಳೆನೆಲ್ಲ ಹಾಕಿ ಸಾಂಬಾರು ಮಾಡ್ಕೊಬಿಡೋಣ. ಇಡ್ಲಿಗೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ಆದರೆ ಬೇಳೆ ಸಾಂಬಾರು ಬರೀ ಇಡ್ಲಿಗೆ ಸಾಕಾಯಿತು, ಊಟಕ್ಕೆ ತನಕ ಬರಲಿಲ್ಲ. ಅದು ಅಷ್ಟು ಕ್ವಾಂಟಿಟಿಲಿ ಮಾಡಿದ್ರೂ ಸಾಕಾಗಲಿಲ್ಲ. ಸೊ ಸರಿ ಅಂದ್ಬಿಟ್ಟು ಮತ್ತು ರಾತ್ರಿ ನೋಡ್ಕೊಳ್ಳೋಣ ಏನಾದರೂ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಫಸ್ಟು ಇಲ್ಲಿ ಬೇಳೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಜೊತೆಲಿ ಕೂಗಿಸ್ಕೊಳ್ಳೋಕ್ಕೆ. ಅದ್ರ ಜೊತೆಲಿ ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದಷ್ಟನ್ನು ಚೆನ್ನಾಗಿ 2 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ತೀನಿ. ಆನಂತರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ಕೂಗೋವರೆಗೂ ನನ್ನ ಮಗಳಿಗೆ ರೆಡಿ ಮಾಡ್ಕೋಬೋದಲ್ವ ಅಂದ್ಬಿಟ್ಟು ಅವಳಿಗೆ ಮಿಲ್ಕ್ ಶೇಕ್ ಮಾಡಬೇಕು. ಡ್ರೈ ಫ್ರೂಟ್ಸ್ ನೆನೆಸಿದ್ನಲ್ಲ ಅದನ್ನು ಮಾಡ್ಕೊಂಡ್ರಾಯ್ತು. ಮತ್ತು ಇದನ್ನು ಕೂಗೋಕೆ ಇಟ್ಬಿಟ್ರೆ ಬೇರೆ ಕೆಲಸ ಮಾಡ್ಕೋಬೋದು ಅಂತ. ನೋಡ್ತಾ ಇರ್ಬೋದು ಇಡ್ಲಿ ಟೇಸ್ಟ್ ಚೆನ್ನಾಗಿ ಬಂದಿದೆ ಅಂತ. ಅನ್ನ ಇತ್ತು ಅಂದ್ಬಿಟ್ಟು ಬರೀ ಅನ್ನ, ಉದ್ದಿನ ಬೇಳೆ ಮತ್ತು ಅಕ್ಕಿ, ಮೆಂತ್ಯ ಕಾಳು ಇದಿಷ್ಟನ್ನು ರುಬ್ಕೊಂಡಿದ್ದೀನಿ ಅಷ್ಟೇ. ಅವಲಕ್ಕಿ ಹಾಕಿಲ್ಲ, ಅನ್ನ ಹಾಕಿದ್ನಲ್ವ, ಹಾಗಾಗಿ ಅವಲಕ್ಕಿನ ಸ್ಕಿಪ್ ಮಾಡಿದ್ದೀನಿ. ಎರಡನ್ನೂ ಹಾಕೋದು ಅಷ್ಟು ಚೆನ್ನಾಗಿ ಬರೋಲ್ಲ. ಎರಡರಲ್ಲಿ ಯಾವ್ದಾರು ಒಂದನ್ನು ಹಾಕಬೇಕು ಸಾಫ್ಟಾಗಿ ಬರಬೇಕು ಅಂದರೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಾನು ಬೇಳೆ 3 ಇಡಿ ಮತ್ತು ಈರುಳ್ಳಿ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ. 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಕ್ಕೆ ಇಟ್ಬಿಡೋಣ. ನೀರು ಹಾಕ್ಬಿಟ್ಟು ಇದು ಬೆಂದ್ಕೊಳ್ಳುತ್ತೆ. ಇಡ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಹಾಲನ್ನ ಆರಕ್ಕೆ ಇಟ್ಕೊಂಡಿದ್ದೀನಿ. ಕಾಯಿಸಿರೋ ಹಾಲು ಆರಬೇಕು. ಯಾಕಂದರೆ ಡ್ರೈ ಫ್ರೂಟ್ ಶೇಕ್ ಮಾಡೋಕ್ಕೆ ಬಿಸಿ ಹಾಲು ಹಾಕೋಬಾರ್ದು. ಹಾಗಾಗಿ ಅದು ಆರಲಿ. ಅಷ್ಟರಲ್ಲಿ ಇದನ್ನು ಬೇಯಕ್ಕೆ ಇಟ್ಕೊಳ್ಳೋಣ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಫ್ರೆಶ್ ಆಗಿ ಡ್ರೈ ಫ್ರೂಟ್ ಶೇಕ್ ಮಾಡಿದ್ದೀನಿ. ನನ್ನ ಮಗಳಿಗೂ ಕೊಡಬೇಕು. ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಮಾಡೋಣ ಅಂತ ಪ್ಲ್ಯಾನಿಂಗ್ ಆಗಿದೆ. ಸೊ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಾನು ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಡ್ರೈ ಫ್ರೂಟ್ ಶೇಕು ರೆಡಿಯಾಗಿದೆ, ಹಾಕೋಣ. ನನ್ನ ಮಗಳಿಗೆ ಫಸ್ಟ್ ಕೊಡಬೇಕು. ಸ್ಕೂಲಿಗೆ ಟೈಮ್ ಆಗ್ತಾ ಇದೆ ಆಲ್ರೆಡಿ. ಹಾಗಾಗಿ ಸೊ ನನ್ನ ಮಗಳಿಗೆ ಟೈಮ್ ಆಗ್ತಾ ಇದೆ ಆಲ್ರೆಡಿ. ತಲೆ ಬಚ್ಚಬೇಕು. ಬೇಗ ಅವಳು ಮಿಲ್ಕ್ ಶೇಕ್ ಕುಡಿದ್ಬಿಡ್ಲಿ ಅಂತ ಕಾಯ್ತಾ ಇದ್ದೀನಿ. ಮಿಲ್ಕ್ ಶೇಕ್ ಅಲ್ಲ, ಡ್ರೈ ಫ್ರೂಟ್ ಶೇಕ್. ಅವ್ಳಿಗೆ ತುಂಬ ಇಷ್ಟ ಇದು. ಅವಳಿಗೆಲ್ಲ ಇಷ್ಟ ಅಂತೆ. ಬಟ್ ಡ್ರೈ ಫ್ರೂಟ್ಸ್ನ ಅಸಲು ತಿನ್ನೋಕೆ ಇಷ್ಟ ಇಲ್ಲ. ದ್ರಾಕ್ಷಿ ಒಂದು ಬಿಟ್ಟು ಇನ್ನೆಲ್ಲ ತಿಂತೀನಿ. ಸೊ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಇವ್ನು ನೋಡಿ ಹೆಂಗಾಡ್ತವನೆ. ಓಪನ್ ಮಾಡ್ಬೇಕಂತೆ, ಬಾಕ್ಸ್ ಓಪನ್ ಮಾಡ್ಬೇಕಮ್ಮ. ಸೊ ಹೇಗಿದೆ ಅಂತ ಓಪನ್ ಮಾಡಿ ನೋಡೋಣ. ಆ್ಯಕ್ಚುಲಿ 31st ಬರುತ್ತೆ ಅಂತ ಇತ್ತು, ಏನೋ ಬಂದ್ಬಿಟ್ಟಿದೆ ಸತಿ. ಬೇಗ ನೋಡೋಣ. ಅಯ್ಯಪ್ಪ ನನ್ನ ಮಗ ಬೇಗ ನಿದ್ದೆ ಮಾಡಿಬಿಟ್ಟು ಎದ್ದುಬಿಟ್ಟಿದ್ದ. ನಾನು ವಾಕಿಂಗ್ ಹೋವಾಗಲೇ ಎದ್ದುಬಿಟ್ಟಿದ್ದ. ಸೊ ಹಾಗಾಗಿ ಮತ್ತೆ ನಿದ್ದೆ ಮಾಡಿ ಎದ್ದವನೆ. ಇವಾಗ ಟಾಟಾ ಕರ್ಕೊಂಡು ಹೋಗು, ಇಲ್ಲಾಂದರೆ ಏನಾರ ಮಾಡು ಅಂತವನೆ. ಅದಕ್ಕೆ ಇವಾಗ ಬಾಕ್ಸ್ ಪಾರ್ಸಲ್ ಓಪನ್ ಮಾಡಿಸ್ತವನೆ. ಓಪನ್ ಮಾಡಿ ನೋಡೋಣ ಹೇಗಿದೆ ಈ ಐಟಮ್ಸ್. ಸೊ ಮೀಶೋಯಿಂದ ತರಿಸಿರೋದು ಫ್ರೆಂಡ್ಸ್. ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಚೆನ್ನಾಗಿದ್ದರೆ ನಿಮಗೂ ನಾನು ಲಿಂಕ್ನ ಹಾಕ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ತರಿಸ್ಕೋಬೋದು. ಯಾವುದೇ ಥರ ಪ್ರಮೋಷನ್ ಅಲ್ಲ ಇದು. ನನಗೆ ಬೇಕಿತ್ತು, ಅವಶ್ಯಕತೆ ಇತ್ತು, ಹಾಗಾಗಿ ತರಿಸ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ, ಹೆಂಗಿದೆ ಅಂತ. ವಾವ್, ನನ್ನ ಮಗ ಇವೆಲ್ಲ ವಾಂಗು ಅಂದ್ಬಿಟ್ಟು. ಸೊ ಒಂದ್ರೊಳಗೆ ಒಂದು ಹಾಕ್ಕೊಟ್ಟಿದ್ದಾರೆ. ಓಕೆ, ಇದು ಬಂದು 24 ಪೀಸ್ ಏನೋ ಬರುತ್ತೆ.
3 ಥರ ಕಂಟೈನರು. ಒಂದು ಈ ಥರ ಪುಟ್ಟದು, ಇನ್ನೊಂದು ಈ ಥರ ಪುಟ್ಟದು, ಇದೊಂದು ಈ ಥರ 3 ಕಂಟೈನರ್ಸು. ಒಂದೇ ಥರ ಇರಲಿ ಸ್ಟೋರೇಜ್ ಮಾಡೋಕ್ಕೆ ಅಂತ ತರಿಸಿದ್ದೀನಿ. ಕೊಡ ಇಲ್ಲಿ. 3ಕ್ಕೂ ಸ್ಪೂನ್ಸು ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಈ ಥರ 3 ಕಂಟೈನರ್ಸ್, ಒಂದೊಂದೊಂದೊಂದು ಸೈಜು, ದೊಡ್ಡದು, ಚಿಕ್ಕದು, ಇನ್ನೊಂದು ಚಿಕ್ಕದು, ಈ ಥರ 3 ಸೈಜ್ ಕೊಟ್ಟಿದ್ದಾರೆ. ಎಲ್ಲ ವಾಶ್ ಮಾಡಿಬಿಟ್ಟು ಯೂಸ್ ಮಾಡೋಣ. ಮಾಮೂಲಿ 3 ಕ್ಯಾಪ್ಸು. ಇದು ಒಂಥರ ಏರ್ ಟೈಟ್ನರ್ ಥರ ಇದೆ ಕ್ಯಾಪು. ಕೂತಾ ರಿಮೂವ್ ಮಾಡ್ಬೋದು ಈಸಿಯಾಗಿ. ಈ ಥರ ಇದೆ ಕಂಟೈನರ್. ಈ ಥರ ರಿಮೂವ್ ಮಾಡ್ಬೋದು, ಹೀಗೆ ಉಂಟಿಸ್ಬೋದು. ಈ ಥರ ಇದೆ. ಓಪನ್ ಮಾಡುವ, ಒಂದೊಂದೇ ಓಪನ್ ಮಾಡುವ. 24 ನನ್ನ ಮಗಂಗೆ ಖುಷಿ ನೋಡ್ರಿ. ನನ್ನ ಮಗಂಗೆ ಎಷ್ಟು ಖುಷಿ ಆಗ್ತಾ ಇದೆ ಅಲ್ಲೋಡಿ. ಈ ಥರ ಚೆಲ್ಲೋದಕ್ಕೆ ಅವನಿಗೆ ಖುಷಿ ಅಲ್ವಮ್ಮ ಮುದ್ದು? ಹ್ಞೂ ಮಾಡ್ತಾನೆ ಇವನು ಎಲ್ಲ. ಫೋನು ಅಪ್ಪಂಗೆ ಮತ್ತೆ ಫೋನು. ಸೊ ಎಲ್ಲದಕ್ಕೂ ಸ್ಪೂನ್ಸ್ ಕೊಟ್ಟಿರ್ತಾರೆ ಈ ಥರ. ಅಯ್ಯೋ ಶೇಕ್ ಆಗ್ತಾ ಇದೆ, ಒಂದು ನಿಮಿಷ. ಈ ಥರ ಸ್ಟೋರೇಜ್ ಕಂಟೈನರ್ಸು. ಟ್ರೆಂಡಿ ಸ್ಕ್ವೇರ್ ಕಂಟೈನರ್ ವಿತ್ ಸ್ಪೂನ್ಸ್ ಚೆನ್ನಾಗಿರುತ್ತೆ. ಒಂದೇ ಥರ ಪ್ಯಾಟ್ರನಲ್ಲಿ ಕಿಚನ್ ಜೋಡ್ಸೋಕ್ಕೆ ಅಂತ ತರಿಸಿದ್ದೀನಿ. ಹಾಗೂ ಸ್ಪೈಸಿ ರಾಕ್ ಒಂದು ಬುಕ್ ಮಾಡಿದ್ದೀನಿ, ಅದು ಇನ್ನೂ ಬರಬೇಕು, ಅದು ಇನ್ನೂ ಬಂದಿಲ್ಲ. ನೋಡೋಣ ಯಾವಾಗ ಬರುತ್ತೆ. ಸದ್ಯಕ್ಕೆ ಇದಿಷ್ಟನ್ನು ವಾಶ್ ಮಾಡಿ ಎಲ್ಲ ಈಚೆ ಕಡೆ ಸೋರಾಕ್ಬಿಡೋಣ. ಆಮೇಲೆ ಎಲ್ಲ ನೀಟಾಗಿ ಕಂಟೈನರ್ಗೆ ತುಂಬ್ಕೊಳ್ಳೋಣ. ಹೆಂಗಿದ್ರು ಮನೆ ಕ್ಲೀನ್ ಮಾಡಬೇಕಿತ್ತು ನಾನು, ಇವಾಗ ಸರಿ ಹೋಯಿತು ನನಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಕವರೆಲ್ಲ ರಿಮೂವ್ ಮಾಡೋಣ. ಇದು ನನ್ನ ಮಗಳು ಬಂದು ಗಲಾಟೆ ಮಾಡ್ತಾಳೆ, ನಾನು ಬರೋಕ್ಕೂ ಮುಂಚೆ ಯಾಕೆ ಓಪನ್ ಮಾಡಿದ್ರಿ, ನಾನು ಬಂದಮೇಲೆ ಓಪನ್ ಮಾಡಬೇಕಿತ್ತು ಅಂತ. ಇವನು ನನ್ನ ಮಗ ಓಪನ್ ಮಾಡು ಅಂತ ತಿಳ್ಕೊಂಡ. ಸೊ ಇವಾಗ ಹೆಂಗಿದ್ರು ಫ್ರೀ ಇದ್ನಲ್ಲ, ಕೆಲಸ ಎಲ್ಲ ಆಗಿತ್ತು, ಫ್ರೆಶಪ್ ಎಲ್ಲ ಆಗಿದ್ದೆ. ಸೊ ನಿದ್ದೆ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಬೆಳಗ್ಗೆ ವಾಕಿಂಗ್ ಹೋಗಿರ್ತೀನಲ್ವ, ನಿದ್ದೆ ಬರ್ತಾ ಇರುತ್ತೆ. ಆವಾಗ ಮಲಗಿದ್ದೆ. ಅಷ್ಟರಲ್ಲಿ ಪಾರ್ಸಲ್ ಬಂತು. ಯಾರಪ್ಪ ಅಂತ ಹೋಗಿ ನೋಡಿದೆ, ಕೊನೆಗೆ ಮೀಶೋದು. ಸರಿ, ಒಳ್ಳೆ ಕೆಲಸ ಆಯಿತು. ಸದ್ಯ ನಾನು ವೆಯ್ಟ್ ಮಾಡ್ತಾಯಿದ್ದೆ, ಕಿಚನ್ ಕ್ಲೀನ್ ಮಾಡಿರಲಿಲ್ಲ. ಯಾಕಂದ್ರೆ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಮೀಶೋಯಿಂದ ಐಟಮ್ ಅಂದರೆ ಮತ್ತೆ ನಾನು ಎಲ್ಲನೂ ವಾಶ್ ಮಾಡಿ ತುಂಬ್ಕೋಬೇಕಾಗತ್ತೆ. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಸದ್ಯ ಬೇಗನೆ ತಂದುಕೊಟ್ರು ಈ ಸತಿ. ಅದಕ್ಕೇ ನೀಟಾಗೆಲ್ಲ ಇದು ಕವರ್ಗಳೆಲ್ಲ ಹಾಕಿದ್ರು ಒಂದೊಂದು ಬಾಕ್ಸ್ಗೂ ಕೂಡ. ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಸಂಜೆವರೆಗೂ ಸೋರಾಕ್ಕೊಂಡ್ರೆ ಸಂಜೆವರೆಗೂ ನೀರೆಲ್ಲ ಕ್ಲೀನಾಗಿ ಡ್ರೈ ಆಗುತ್ತೆ. ಆಮೇಲೆ ನೀಟಾಗಿ ವೈಪ್ ಮಾಡಿ ಕಿಚನಲ್ಲಿ ತುಂಬಿರೋಂಥ ಕಂಟೈನರ್ಸ್ ಐಟಮ್ ಎಲ್ಲ ಇದಕ್ಕೆ ಸ್ಟೋರ್ ಮಾಡಿಕೊಂಡು ಆ ಕಂಟೈನರ್ನೆಲ್ಲ ತೊಳೆಯಕ್ಕೆ ಹಾಕೋಬೋದು. ಆವಾಗ ಕಿಚನ್ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಬೇಗ. ಸದ್ಯ ನನ್ನ ಕೆಲಸ ಎಲ್ಲ ಆದಮೇಲೆ ತಂದುಕೊಟ್ಟಿರೋದ್ರಿಂದ ನನಗೂ ಸ್ವಲ್ಪ ಆರಾಮಾಯಿತು. ಇವನು ನನ್ನ ಮಗಂಗೆ ಬೇರೆ ನಿದ್ದೆ ಬರ್ತಿರ್ಲಿಲ್ವಲ್ಲ, ಅವನೊಂಚೂರು ಆ ಡಬ್ಬಗಳು ಎಲ್ಲ ಕೊಟ್ಕೊಂಡು ಆಟ ಆಡಿಸ್ಕೊಂಡು ಹಾಗೇನೆ ಎಲ್ಲನೂ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಕಡಿಮೆ ಆಗೋಯ್ತಲ್ಲಪ್ಪ ಮೀಶೋದಲ್ಲಿ ತರಿಸಿರೋದು ಒಂದು ಕಡೆ ಕೊಡ, ಅದು ಕೊಡ. ಎರಡು 4 8 16 8 16 24. ಸೊ ಫ್ರೆಂಡ್ಸ್, ಒಟ್ಟು ಟೋಟಲಿ 24 ಪೀಸ್ ಬರುತ್ತೆ. ಒಂದೊಂದು 3 ಸೈಜ್ ಇದೆ ಇದರಲ್ಲಿ. ಚಿಕ್ಕದು 8, ಮೀಡಿಯಂ ಸೈಜ್ 8, ದೊಡ್ಡದು 8 ಈ ಥರ ಕೊಟ್ಟಿದ್ದಾರೆ. ಇದೆಲ್ಲ ಸ್ಪೂನ್ಸು, ಅಷ್ಟಕ್ಕೂ ಸ್ಪೂನ್ಸು ಕೊಟ್ಟಿದ್ದಾರೆ ಮತ್ತು ಕ್ಯಾಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಾನು ಹಾಗಾಗಿ ಕೌಂಟ್ ಮಾಡ್ತಾಯಿದ್ದೆ ಮತ್ತು ಕ್ವಾಲಿಟಿ ಚೆಕ್ ಮಾಡ್ತಾಯಿದ್ದೆ. ಚೆನ್ನಾಗಿದೆ ಎಲ್ಲನೂ. ಬೇಕಾದವ್ರು ತರಿಸ್ಕೋಬೋದು. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ. ಓಕೆನಾ? ನಾನಿಲ್ಲಿ ಬಂದು ಎಲ್ಲ ಒಂದು ಪ್ಲಾಸ್ಟಿಕ್ದು ಕಂಟೈನರ್ ಇಟ್ಕೊಂಡಿರ್ತೀನಿ, ದೊಡ್ಡದು ಸ್ಟೋರೇಜ್ದು ಟ್ರೇ ಥರ.
ನಾನೇನೋ ಪ್ರೊವಿಷನ್ ತಂದರು ಅಷ್ಟೇ, ಎಕ್ಸ್ಟ್ರಾ ಈ ಥರ ಐಟಮ್ ತಂದರೆ ವಾಶ್ ಮಾಡಿದ್ರೆ, ಮನೆ ಕ್ಲೀನ್ ಮಾಡಿದ್ರೆ ಅದಕ್ಕೆ ತುಂಬ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ, ಹಾಗಾಗಿ ಎಲ್ಲನೂ ಅದಕ್ಕೆ ತುಂಬ್ಕೊಬಂದು ಇವಾಗ ಸಿಂಕಲ್ಲಿ ಕ್ಲೀನಾಗಿ ಇಟ್ಕೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದನ್ನೇ ನೀಟಾಗಿ ವಾಶ್ ಮಾಡಿಲ್ಲ ಅಂದರೆ ಒಂಥರ ಪ್ಲಾಸ್ಟಿಕ್ ಸ್ಮೆಲ್ ಬರುತ್ತೆ. ಹಾಗಾಗಿ ಈ ಥರ ಒಂದು ಕಂಟೈನರ್ ಇಟ್ಕೊಬಿಟ್ಟು ಅದಕ್ಕೆ ನೀಟಾಗಿ ಎಲ್ಲ ವಾಶ್ ಮಾಡಿ ಇಟ್ಕೊಬಿಟ್ರೆ ಒಂದೇ ಸತಿ ತೊಗೊಂಡೋಗಿ ಈಚೆ ಕಡೆ ಎಲ್ಲನೂ ಸೋರಾಕ್ಬಿಡ್ಬೋದು. ಇಲ್ಲಾಂದರೆ 20 ಸತಿ ಓಡಾಡಬೇಕಾಗತ್ತೆ, ಆವಾಗ ತುಂಬಾ ರಿಸ್ಕು. ಈ ಥರ ಇದ್ದರೆ ತುಂಬಾ ನಮ್ಗೆ ಆರಾಮ್ ಅನಿಸುತ್ತೆ. ಹಾಗಾಗಿ ಕ್ಲೀನಾಗೆಲ್ಲ ವಾಶ್ ಮಾಡಿ ಎಲ್ಲನೂ ನನ್ನ ಮಗನ ಜೊತೆ ಬೇರೆ ನಾನು ಮಾತಾಡ್ತಾ ಇರಬೇಕು. ಹಾಗೆ ಅವನಿಗೆ ಮೊಬೈಲ್ ಕೊಟ್ಟಿರ್ತೀನಿ ಕೆಲವೊಂದು ಟೈಮಲ್ಲಿ. ಅದು ಏನಾದರೂ ಸ್ಟಾಪ್ ಆಯಿತು ಅಂದರೆ ಕರೀತಾ ಇರ್ತಾನೆ, ಅದಕ್ಕೂ ಹೋಗ್ತಾ ಇರಬೇಕು, ಅವನಿಗೆ ಪ್ಲೇ ಮಾಡಿ ಬರ್ತಾ ಇರಬೇಕು. ಹೀಗಾಗಿ ನನಗೆ ಒಂದೊಂದು ಸತಿ ಒಂದು 2 ಕೆಲಸನೇ ಅನಿಸುತ್ತೆ. ಏನು ಮಾಡೋಕ್ಕಲ್ಲ, ಹಬ್ಬದ ಟೈಮ್. ಇವಾಗ ನೋಡ್ತಾ ಇರ್ಬೋದು ಎಲ್ಲನೂ ವಾಶ್ ಮಾಡಿ ನೀಟಾಗಿ ಎಲ್ಲ ಸೋರಾಕ್ಬಿಟ್ಟಿದ್ದೀನಿ. ಅಷ್ಟು ಇದು ಕ್ಯಾಪ್ಸು ಮತ್ತು ಸ್ಪೂನ್ಸು ಮತ್ತು ಕಂಟೈನರ್ಸು ಎಲ್ಲ ಒಂದು 3 ಗಂಟೆ ತನಕ ಚೆನ್ನಾಗಿ ಸೋರ್ಕೊಳ್ಳುತ್ತೆ. ನೋಡಪ್ಪ ಎಷ್ಟು ನಾಟಕ ಆಡ್ತಾನೆ ಇವನು, ಬಂಗಾರಿ ಇವನು. ಸೊ ಫ್ರೆಂಡ್ಸ್, ಬಸ್ಸಾರು ಕುದೀತಾ ಇದೆ, ಪಲ್ಯಕ್ಕೆ ಒಗ್ಗರಣೆ ಮಾಡಬೇಕು, ಮಾಡ್ತಾ ಇದ್ದೀನಿ. ಆ ಸೈಡ್ ಅನ್ನ, ಆ ಸೈಡ್ ಮುದ್ದೆ ಇಟ್ಕೊಂಡಿದ್ದೀನಿ ಬೇಗ. ಹಾಗೆ ನಮ್ಮ ಕಿಚನ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಕಂಟೈನರ್ಸ್ಗಳಿಗೆಲ್ಲ ತರಿಸಿದ್ನಲ್ಲ ಮೀಶೋನಲ್ಲಿ, ಸೊ ಎಲ್ಲನೂ ಫಿಲಪ್ ಮಾಡಿದ್ದೀನಿ. ಇನ್ನು ಸ್ಪೈಸಸ್ ಬಾಕ್ಸ್ ಬರಬೇಕು, ಅದಿನ್ನ ಬಂದಿಲ್ಲ. ಮೇಲೂ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲನೂ ರ್ಯಾಪರ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೊ ಹಾಗೆ ಅಡುಗೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಮುದ್ದೆ ಮಾಡಬೇಕು, ಮುದ್ದೆಗೆ ನೀರಿಟ್ಟಿದ್ದೀನಿ. ಮುದ್ದೆಗೆ ನೀರು ಮಳ್ಳ ಮೇಲೆ ಮಾಡ್ಕೊಳ್ಳೋದು. ಸೊಪ್ಪು ಕಾಳು ಎಲ್ಲ ಬಸ್ತಿಟ್ಕೊಂಡಿದ್ದೀನಿ. ಸೊ ಅಡುಗೆ ಎಲ್ಲ ರೆಡಿ ಆಯಿತು, ಮುದ್ದೆ, ಬಸ್ಸಾರು, ಸೊಪ್ಪಿನ ಪಲ್ಯ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.